ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಮ್ಮ ಒಂದು ಸ್ವಲ್ಪ ಕೆನೆ ತೆಗೆದಿಟ್ಟಿದ್ರು. ಸೊ ಅದನ್ನು ಮಿಕ್ಸಿಗೆ ಹಾಕಿದೆ. ಮಿಕ್ಸಿಗೆ ಹಾಕಿದ ನಂತರ ಇಷ್ಟೊಂದು ಬೆಣ್ಣೆ ಬಂತು ನೋಡಿ. ನಾವು ಆದಷ್ಟು ಬೆಣ್ಣೆನ ಕಡಿಯೋದು ಕಡಿಮೆ, ಆದಷ್ಟು ಮಿಕ್ಸರಿಗೆ ಹಾಕಿ ಈ ಥರ ಬೆಣ್ಣೆ ತೆಗೆಯೋದುಂಟು. ಅಂದರೆ ಮಿಕ್ಸರ್ಗೆ ಹಾಕಿದರೆ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ, ಕಡಿಯೋದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಕಡಿದ್ರೆ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೆ ಮಿಕ್ಸಿಗೆ ಹಾಕಿ ಬೇಗನೆ ಬೆಣ್ಣೆ ತೆಗೆದ್ವಿ. ನೋಡಿ ಎಷ್ಟೊಂದು ಬೆಣ್ಣೆ ಬಂದಿದೆ. ಅದನ್ನು ನಂತರ ಎಲ್ಲ ತೆಗೆದು ಚೆನ್ನಾಗಿ ಕಾಸಿದೆ, ತುಂಬಾ ಚೆನ್ನಾಗಿ ಬಂತು. ಆ ಕೆನೆನ ಒಂದು 2-3 ದಿನದ್ದು ತೆಗೆದಿಟ್ಟಿರ್ತೀವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಚಲೋ ವಾಟ್ರ್ ಹಾಕಿ ಕ್ಲೀನಾಗಿ ತೊಳಿಬೇಕು. 1-2 ಸಲ ಬೆಣ್ಣೆ ತೊಳಿಬೇಕು. ಹಾಗೆ ಒಂದು ಸ್ವಲ್ಪ ಬಿಸಿನೀರು ಎತ್ತಿಟ್ಕೊಂಡಿದ್ದೆ ಆವಾಗವಾಗ ಕೈ ತೊಳ್ಕೋಕೆ, ಯಾಕಂದರೆ ಬೆಣ್ಣೆ ಎಲ್ಲ ಕೈಗೆ ಮೆತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ತೆಗೆದಿಟ್ಕೊಂಡಿದ್ದೆ, ಹಾಗೆ ಮತ್ತು ಕೋಲ್ಡ್ ನೀರು ತೆಗೆದಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಕೋಲ್ಡ್ ನೀರಲ್ಲಿ ಚೆನ್ನಾಗಿ ಬೆಣ್ಣೆನ 1-2-3 ಸಲ ತೊಳಿಬೇಕು, ಯಾಕಂದರೆ ಒಂದು ಸ್ವಲ್ಪ ಬೆಣ್ಣೆ ಸ್ಮೆಲ್ ಇರುತ್ತಲ್ಲ, ಸೊ ಅದಕ್ಕೆ ತೊಳಿಬೇಕು. ಅಂದರೆ 2-3 ದಿನದೆಲ್ಲ ಕೆನೆ ತೆಗೆದಿಟ್ಟಿರ್ತೀವಲ್ಲ, ಸೊ ಅದಕ್ಕೆ ಬೆಣ್ಣೆನ 1-2 ಸಲ ತೊಳೆದೆ. ನೋಡಿದೆ ಎಷ್ಟು ಗಟ್ಟಿಯಾಗಿ ಬಂದಿದೆ. ಒಂದು ಸ್ವಲ್ಪ ಕೋಲ್ಡ್ ನೀರಲ್ಲಿ ತೊಳೆದ್ರೆ ಬೆಣ್ಣೆ ಎಷ್ಟು ಗಟ್ಟಿಯಾಗಿ ಬರುತ್ತೆ. ಅದನ್ನು ತೆಗೆದಿಟ್ಟೆ. ಹಾಗೆ ಒಂದು ಸ್ವಲ್ಪ ಕೆಂಪು ಖಾರ ಮಾಡಬೇಕಂತೇಳಿ, ನಮ್ಮ ಕಡೆ ಗೊಡ್ಡು ಖಾರ ಮತ್ತು ಕೆಂಪು ಖಾರ ಅಂತಾರೆ, ಕೆಂಪು ಮೆಣಸಿನ್ಕಾಯಿದು. ಅದನ್ನು ಮಾಡೋಕ್ಕೆ ಬೆಳ್ಳುಳ್ಳಿ ಸುಲಿತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮಾಡಬೇಕಂತೇಳಿ ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡೆ. ನಂತರ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತುದಿ ಇರುತ್ತಲ್ಲ, ತುಂಬ ಎಲ್ಲ ತಕ್ಕೋಬೇಕಂತೇಳಿ ತೆಗಿತಾ ಇದ್ದೆ. ಅವನು ತೆಗೆದು ಒಂದು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ನೀರಲ್ಲಿ ನೆನೆ ಇಡಬೇಕು. ಅಂದರೆ ಮೆಣಸಿನ್ಕಾಯಿ ಚಟ್ನಿ ಸ್ವಲ್ಪ ಸ್ಮೂತಾಗಿ ಸರಿಯಾಗಿ ಬರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಬೇಕು. ನಾನಿಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಒಳ್ಳೆ ನೀರಲ್ಲಿ ಒಂದು ಸ್ವಲ್ಪ ಸೋಪ್ ಮಾಡಿಟ್ಟೆ. ನಾವು ಕೆಂಪು ಚಟ್ನಿ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ, ತುಂಬಾ ಸಿಂಪಲ್ಲಾಗಿ ಮಾಡ್ತೀವಿ. ಆ ಕೆಂಪು ಮೆಣಸಿನ್ಕಾಯಿ ಇದೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ಆಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಇಷ್ಟೇ ಹಾಕೋದು. ಆಪ್ಷನ್ ಬೇಕಾದರೆ ಒಂದು ಸ್ವಲ್ಪ ಹುಣಸೆ ಹಾಕೊಂಡ್ರು ಹಾಕೋಬೋದು. ನಾವಿಲ್ಲಿ ಹುಣಸೆ ಬೇಡ ಅಂತೇಳಿ ಅಷ್ಟೇ ಹಾಕೋತಾ ಇದ್ದೆ. ಅಷ್ಟು ಹಾಕೊಂಡ್ರೆ ಆಯಿತು, ಕೆಂಪು ಚಟ್ನಿ ರೆಡಿ ಆಗುತ್ತೆ. ಉತ್ತರ ಕರ್ನಾಟಕದ ಕೆಂಪು ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರಂಗು ಎಲ್ಲ ಕೆಂಪಾಗಿ ಬಂದಿದೆ. ನಂತರ ಅದನ್ನ ಒಂದು ಸ್ವಲ್ಪ ಜೋಳದ ರೊಟ್ಟಿ ಜೋಡಿ ಹಾಕ್ಕೊಂಡು ತಿಂದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಜೋಳದ ರೊಟ್ಟಿ ಮತ್ತು ಕೆಂಪು ಚಟ್ನಿ ಮತ್ತು ಅದ್ರ ಜೊತೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಹಾಗೆ ನಮ್ಮಲ್ಲಿ ಒಂದು ಸ್ವಲ್ಪ ಗುಲಾಬಿ ಮತ್ತು ಹೂವೆಲ್ಲ ಬಿಟ್ಟಿದ್ವಲ್ಲ, ಅದನ್ನೇ ಹಾಗೆ ರ್ಯಾಂಡಮಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಇದು ಆ್ಯಕ್ಚುಲಿ ನಮ್ಮಲ್ಲಿದೆಲ್ಲ, ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿದ್ದೆ, ಅವರಲ್ಲಿ ಆಗಿತ್ತು. ಅವರು ತುಂಬಾ ಚೆನ್ನಾಗಿ ಗಿಡ ಎಲ್ಲ ಹಚ್ಚಿದ್ರು. ಇದು ಯಾವ ಗಿಡ ಅಂತ ಗೊತ್ತಿಲ್ಲ, ಆಯುರ್ವೇದಿಕಲ್ಲಿ ಬರುತ್ತೆ ಅಂತಂದರು. ಸೊ ನಮ್ಗೆ ಗೊತ್ತಾಗಲಿಲ್ಲ, ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ. ಹಾಗೆ ಸಾಯಂಕಾಲ ಬಂದರೆ ನಮ್ಮ ತಂದೆ ಮೆಂತ್ಯ ಪಲ್ಯ ಎಲ್ಲ ಕೇಳ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಕಿಟ್ಕೊಟ್ಟು ಅವರು ಹೇಗೆ ಸೂಟ್ ಕಟ್ತಾ ಇದ್ದಾರೆ ಅಂಥೇಳಿ ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಚೆನ್ನಾಗಿ ಸೂಟ್ ಕಟ್ತಾ ಇದ್ದಾರೆ.
ಇದು ಸೌಂತಿ ಬಳ್ಳಿ, ಇವಾಗ ಹೂವು ಆಗ್ತಾಯಿದೆ, ಕಾಯಿ ಆದಮೇಲೆ ತೋರಿಸ್ತೀನಿ ಮತ್ತೆ. ಹಾಗೆ ಸನ್ಸೆಟ್ ಆಗ್ತಾಯಿತ್ತಲ್ಲ, ಸೊ ಹಾಗೆ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ವಾಕ್ ಹೋದೆ. ಹಾಗೆ ಮನೆಗೆ ಬಂದೆ ನೋಡಿ. ಹಾಗೆ ಒಂದು ಸ್ವಲ್ಪ ವಾಕ್ ಹೋಗಿ ಬರುವಾಗ ಮೆಂತ್ಯ ಪಲ್ಯ ಮನೆಗೆ ಒಂದು ಸ್ವಲ್ಪ ಕಿತ್ಕೊಂಡು ಬಂದೆ. ಸಾಯಂಕಾಲ ಮೆಂತ್ಯ ಪರೋಟ ಮಾಡಬೇಕಂಥೇಳಿ ನೋಡಿ. ಇಲ್ಲಿ ನಮ್ಮಮ್ಮ ಮೆಂತ್ಯ ಪರೋಟ ಮಾಡ್ತಾಯಿದ್ರು, ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸಾಯಂಕಾಲ ಮೆಂತ್ಯ ಪರೋಟ ಸ್ವಲ್ಪ ಮೊಸರು ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈ ಮೆಂತ್ಯ ಸೊಪ್ಪನ್ನ ಈ ಥರ ಪರೋಟ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.